ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ IPL ಆಕ್ಷನ್ನ ಯಾವ ರೀತಿ ಫ್ರೀಯಾಗಿ ನಿಮ್ಮೊಂದು ಫೋನಲ್ಲಿ ನೋಡೋದು ಅಂತ ಹೇಳ್ತಾ ಇದ್ದೀನಿ. ನೋಡ್ಬೋದು ಗೈಸ್, ಸ್ವಲ್ಪ ಹೊರಗಡೆ ಶೂಟ್ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಹತ್ರ ಮೈಕ್ ಸಹ ಎಲ್ಲ, ಸ್ವಲ್ಪ ನಾಯ್ಸ್ ಬಂದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಬನ್ನಿ ಗೈಸ್, ಇವಾಗ ಯಾವ ರೀತಿ IPL ಆಕ್ಷನ್ನ ಫ್ರೀಯಾಗಿ ನಿಮ್ಮೊಂದು ಮೊಬೈಲಲ್ಲಿ ನೋಡೋದು ಅಂತ ಹೇಳ್ತೀನಿ. ಫಸ್ಟಿಗೆ ಪ್ಲೇಸ್ಟೋರಲ್ಲಿ ಜಿಯೋ ಹಾಟ್ಸ್ಟಾರ್ ಅಂತ ಒಂದು ಆ್ಯಪ್ ಬರ್ತಲ್ಲ, ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡುವಾಗ ಒಂದು ಓಲ್ಡ್ ನಂಬರ್ ಅಲ್ಲ, ನ್ಯೂ ನಂಬರ್ನ ಹಾಕಿ. ಓಲ್ಡ್ ನಂಬರ್ನ ಹಾಕಿದರೆ ಬರುತ್ತೆ, ಬಟ್ ನ್ಯೂ ನಂಬರ್ನ ಹಾಕೋಕ್ಕೆ ಟ್ರೈ ಮಾಡಿ. ಅಂದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಇಲ್ಲಿ ಇಸ್ಕೊಳ್ಳಿ, ಓಕೆನಾ. ಒಂದು ನ್ಯೂ ನಂಬರ್ನ ಹಾಕಿ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಅಲ್ಲಿ ಇವತ್ತು 2 ಗಂಟೆಗೆ ಆಕ್ಷನ್ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಇವತ್ತು 16ನೇ ತಾರೀಕು ಆಕ್ಷನ್ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ಸರ್ಚಲ್ಲಿ IPL ಆಕ್ಷನ್ 2026 ಅಂತ ಸರ್ಚ್ ಮಾಡ್ಕೊಳ್ಳಿ, ಬರುತ್ತೆ. ಅಲ್ಲಿ ಓಪನ್ ಮಾಡಿ ನೀವು ಫ್ರೀಯಾಗಿ ನೋಡ್ಕೊಳ್ಬೋದು. ಬಟ್ ಅಲ್ಲಿ ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ ಬರುತ್ತೆ. ಏನಂದರೆ ನೀವು ಏನಾದರೂ ಓಲ್ಡ್ ನಂಬರ್ನ ಯೂಸ್ ಮಾಡಿದರೆ ನಿಮಗೆ ಫ್ರೀ ಆಕ್ಸೆಸ್ ಇರೋಲ್ಲ. ಅಕಸ್ಮಾತ್ ನ್ಯೂ ನಂಬರ್ನ ಯೂಸ್ ಮಾಡಿದರೆ ನಿಮಗೆ ಫ್ರೀ ಆಕ್ಸೆಸ್ ಇರುತ್ತೆ. ಅದು ಒಂದು 2 ರಿಂದ 3 ಗಂಟೆ ಫ್ರೀ ಆಕ್ಸೆಸ್ ಇರುತ್ತೆ, ಅಲ್ಲಿ ನೋಡ್ಬೋದು. ಅಕಸ್ಮಾತ್ ನಿಮಗೆ ಫ್ರೀ ಆಕ್ಸೆಸ್ ಸಿಗಲಿಲ್ಲ ಅಂದರೆ ಅಲ್ಲಿಗೆ ಸಿಂಪಲಾಗಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಮೇಲ್ಗಡೆ ಅಪ್ಗ್ರೇಡ್ ಅಂತ ಬಂದಿರುತ್ತೆ, ಓಕೆನಾ. ಸೊ ಅಲ್ಲಿ ಏನಾದರೂ ₹1 ಅಂತ ಬರ್ತಿದ್ರೆ, ಸೊ ₹1 ಕೊಟ್ಟು ನೀವು ಅಪ್ಗ್ರೇಡ್ನ ಮಾಡ್ಕೊಳ್ಬೋದು. ಜಸ್ಟ್ ₹1 ಕೊಟ್ಟರೆ 1 ತಿಂಗಳು ಫ್ರೀಯಾಗಿ ಬರುತ್ತೆ, ಓಕೆನಾ. ಅಕಸ್ಮಾತ್ ಅಲ್ಲಿ ಏನಾದರೂ ₹1 ಬರದೆ 3 ಮಂತ್ಸ್ದು ಅಥವಾ 1 ಮಂತ್ಸ್ದು ₹150 ಈ ಥರ ಏನಾದರೂ ಬರ್ತಾಯಿದ್ರೆ ಸಿಂಪಲ್ಲಾಗಿ ಅದನ್ನು ಲಾಗೌಟ್ ಮಾಡಿ ಮತ್ತೆ ಒಂದು ನ್ಯೂ ನಂಬರಿಂದ ಲಾಗಿನ್ ಆಗಿ. ಪಕ್ಕ ಅಲ್ಲಿ ನಿಮಗೆ ₹1 ತೋರಿಸುತ್ತೆ. ₹1 ಪೇ ಮಾಡಿ IPL ಆಕ್ಷನ್ನ ಫ್ರೀಯಾಗಿ ನೋಡ್ಕೊಳ್ಳಿ. ಇಲ್ಲಿಗೆ ವಿಡಿಯೋ ಮುಗಿದಿಲ್ಲ, ಸೊ ಇನ್ನೂ ಮುಂದೆ ಸ್ಟೆಪ್ ಇದೆ. ಯಾಕಂದರೆ ಇಲ್ಲಿ ₹1 ಪೇ ಏನು ಮಾಡಿರ್ತಿರಲ್ಲ, ಸೊ ಅದು ಆಟೋ ಪೇ ಕುಂತಿರುತ್ತೆ. ಸೊ ಆ ಒಂದು ಆಟೋ ಪೇನ ಯಾವ ರೀತಿ ರಿಮೂವ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ, ಇವಾಗ ಹೇಳ್ತೀನಿ, ಓಕೆನಾ. ಸೊ ಸಿಂಪಲ್ಲಾಗಿ ನೀವೇನಂದರೆ ₹1 ಒಂದು ಫೋನ್ಪೇ ಆ್ಯಪಿಂದ ಪೇ ಮಾಡ್ಕೊಳ್ಳಿ. ಅಲ್ಲಿ ಸಬ್ಸ್ಕ್ರಿಪ್ಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಅಲ್ಲಿ ಆವಾಗ ನೀವು IPL ಆಕ್ಷನ್ನ ಫ್ರೀಯಾಗಿ ನೋಡ್ಕೊಳ್ಬೋದು. ಇದು ಇವಾಗ ಆಟೋ ಪೇನ ಯಾವ ರೀತಿ ಆಫ್ ಮಾಡ್ಕೊಳ್ಳೋದು ಅಂದರೆ, ಸಿಂಪಲಾಗಿ ನೀವೇನು ಫೋನ್ಪೇಯಿಂದ ಪೇಮೆಂಟ್ನ ಮಾಡಿರ್ತಾರಲ್ಲ, ಸೊ ಆ ಒಂದು ಫೋನ್ಪೇ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಆದಮೇಲೆ ಕೆಳಗಡೆ ಅಲ್ಲಿ ಪೇಮೆಂಟ್ ಮ್ಯಾನೇಜ್ ಅಂತ ಬರುತ್ತೆ, ಓಕೆನಾ. ಸೊ ಅದ್ರ ಮುಂದ್ಗಡೆ ಸ್ವಲ್ಪ ವ್ಯೂ ಆಲ್ ಅಂತ ಇರುತ್ತೆ, ಸಣ್ಣದಾಗಿ ನಾನು ಇಲ್ಲಿ ಮಾರ್ಕಲ್ಲಿ ತೋರಿಸೋ ಹಾಗೆ. ಸೊ ಅಲ್ಲಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಮತ್ತೊಂದು ಇಂಟರ್ಫೇಸ್ ಬರುತ್ತೆ. ಸೊ ಆ ಒಂದು ಇಂಟರ್ಫೇಸಲ್ಲಿ ಆಟೋ ಪೇ ಅಂತ ಇರುತ್ತೆ. ಸೊ ಸಿಂಪಲ್ಲಾಗಿ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ನೀವೇನು ಪೇಮೆಂಟ್ ಮಾಡಿರ್ತಾರಲ್ಲ ಜಿಯೋ ಹಾಟ್ಸ್ಟಾರ್ದು, ಓಕೆನಾ, ಅಲ್ಲಿ ₹1 ಆಟೋ ಪೇ ಕುಂಟಿರುತ್ತೆ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಆದಮೇಲೆ ಕೆಳಗಡೆ ಡಿಲೀಟ್ ಆಟೋ ಪೇ ಅಂತ ಬರುತ್ತೆ. ಸೊ ಸಿಂಪಲ್ಲಾಗಿ ಡಿಲೀಟ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಮತ್ತೊಮ್ಮೆ ಕನ್ಫರ್ಮ್ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕೆಲವೊಂದಿಷ್ಟು ರೀಸನ್ನ ಕೇಳುತ್ತೆ. ಅಲ್ಲಿ ಕೆಲವೊಂದಿಷ್ಟು 4 ರಿಂದ 5 ಬಾಕ್ಸ್ಗಳು ಇರ್ತವೆ. ಸೊ ನಿಮಗೆ ಯಾವುದು ಮನಸ್ಸಿಗೆ ಬರುತ್ತೋ ಆ ಒಂದು ರೀಸನ್ ಮೇಲೆ ಕ್ಲಿಕ್ ಮಾಡಿ, ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಆದಮೇಲೆ ಅದು ಆಟೋ ಪೇ ಡಿಲೀಟ್ ಆಗಿರುತ್ತೆ. ಮತ್ತೆ ಒಂದು ಸಲ ಬ್ಯಾಕ್ ಬಂದುಬಿಟ್ಟು ಅಲ್ಲಿ ಕೆಳಗಡೆ ರಿಮೂವ್ ಅಂತ ಇರುತ್ತೆ. ಸೊ ಸಿಂಪಲ್ಲಾಗಿ ಅದನ್ನು ರಿಮೂವ್ ಮಾಡಿಬಿಟ್ರೆ ನಿಮ್ಮೊಂದು ಆಟೋ ಪೇ ಕ್ಯಾನ್ಸಲ್ ಆಗಿರುತ್ತೆ. ಈ ಆಟೋ ಪೇಯನ್ನು ಕ್ಯಾನ್ಸಲ್ ಮಾಡದೆ ಹೋದರೆ ನೀವೇನು ಇವಾಗ ₹1 ಕೊಟ್ಟನ ಒಂದು ಸಬ್ಸ್ಕ್ರಿಪ್ಷನ್ನ ತೊಗೊಂಡಿರ್ತಾರಲ್ಲ, ಸೊ 1 ಮಂತ್ ಆದಮೇಲೆ ಆಟೋಮೆಟಿಕ್ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಂದ ಅಮೌಂಟ್ ಕಟ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಒಂದು ಸ್ಟೆಪ್ನ ಮರೆಯೋದಕ್ಕೆ ಹೋಗಬೇಡಿ. ಆಟೋ ಪೇನ ಡಿಲೀಟ್ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಮಾಡ್ಕೊಂಡು IPL ಆಕ್ಷನ್ನ 2026 IPL ಆಕ್ಷನನ್ನು ಫ್ರೀಯಾಗಿ ನಿಮ್ಮೊಂದು ಫೋನಲ್ಲಿ ನೋಡ್ಕೊಳ್ಬೋದು, ಓಕೆ ಗೈಸ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ನ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಲವೊಂದಿಷ್ಟು ಡೀಲ್ಸ್ಗಳನ್ನು ಕೊಡ್ತಿರ್ತೀನಿ. ಹಾಗೆ ಕೆಲವೊಂದಿಷ್ಟು ಈ ಯೂಟ್ಯೂಬಲ್ಲಿ ಹೇಳೋಕ್ಕಾಗಲ್ಲಂತ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳನ್ನು ನಾನು ಅಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.